ಇವತ್ತು ನಾನು ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ಮೀನು ಸಾಂಬಾರ್ ಮಾಡಿದ್ದೆ. ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹಲೋ ಎವ್ರಿವನ್, ಇವತ್ತು ಸಂಡೇ ಆಗಿದ್ದರಿಂದ ಮನೆಯಲ್ಲಿ ಮೀನು ತಗೊಂಡ್ಬಂದಿದ್ರು. ಸೊ ಸಾಂಬಾರ್ ಮಾಡೋಣ ಅನ್ಕೊಂಡೆ. ಹೇಗೆ ಮಾಡಿದೆ ಅಂತ ನೀವು ಕೂಡ ನೋಡಿ. ಇದು ಹಾವುಬತ್ತಿ ಮೀನು ಮತ್ತೆ ಔಲ್ ಮೀನು ಎರಡು ಮಿಕ್ಸ್ ಇದೆ. ಮೊದಲಿಗೆ ಮೀನನ್ನ ಉಪ್ಪು ಮತ್ತೆ ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಉಪ್ಪು ಮತ್ತೆ ಖಾರ ಹಾಕ್ಬಿಟ್ಟು 1 ಅವರ್ ಮ್ಯಾರಿನೇಷನ್ ಮಾಡಿ, ಆಮೇಲೆ ಮಸಾಲೆಗೆ ಇಲ್ಲಿ ನಾನು ತೋರಿಸ್ತಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ನ ನಾನು ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಅದ್ರ ಜೊತೆಗೆ ಖಾರದ ಪುಡಿ ಮತ್ತೆ ಧನಿಯಾ ಪುಡಿನ ಆಡ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕು. ಚೆನ್ನಾಗಿ ಪೇಸ್ಟ್ ಆಗಿ ಆದ್ಮೇಲೆ ನೆಕ್ಸ್ಟ್ ಅದಕ್ಕೆ ಒಂದು ಟೊಮೆಟೊ ಮತ್ತೆ ಕೊತ್ತಂಬರಿನ ಆಡ್ ಮಾಡ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ಮಸಾಲ ರೆಡಿ ಆಯ್ತು. ನೆಕ್ಸ್ಟ್ ಅಗ್ಲ ಆಗಿ ಇರೋ ಒಂದು ಪಾತ್ರೆನ ಇಟ್ಕೊಬೇಕು. ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಚಾಪ್ ಮಾಡಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಅದಕ್ಕೆ ತಕ್ಕಂಗೆ ನೀರು ಹಾಕ್ಬಿಟ್ಟು ಹಾಗೆ ರುಚಿಗೆ ತಕ್ಕಂತೆ ಉಪ್ಪು ಹಾಕೊಳ್ಳಿ. ಆಮೇಲೆ ಮಸಾಲೆನ ತಟ್ಟೆ ಮುಚ್ಚಿಬಿಟ್ಟು ಚೆನ್ನಾಗಿ 10 ನಿಮಿಷ ಕುದಿಯಕ್ಕೆ ಬಿಡಿ. ಮಸಾಲೆ ಎಲ್ಲ ಕುದ್ದಾದ್ಮೇಲೆ ಅದಕ್ಕೆ ಮೀನ ಆಡ್ ಮಾಡ್ಕೊಳ್ಳಿ. ಮೀನು ಹಾಕಾದ್ಮೇಲೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿ. ಅದು ಯಾವ ರೀತಿ ಅಂದ್ರೆ ಈ ರೀತಿ ಅರ್ಧ ತಟ್ಟೆ ಮುಚ್ಚಿಬಿಟ್ಟು ಕುದಿಸ್ಬೇಕಾಗತ್ತೆ. ನೋಡಿ ಮೀನ್ ಸಾರು ರೆಡಿ ಆಗಿದೆ. ಮೀನ್ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಫೈನಲ್ ಟಚ್ ಆಗಿ ನೀವು ಅದ್ರ ಮೇಲೆ ಕೊತ್ತಂಬರಿನ ಆಡ್ ಮಾಡ್ಕೊಳ್ಳಿ. ಸಾಂಬಾರ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಬರ್ತಾ ಇತ್ತು. ನಮ್ಮ ಮನೇಲಿ ನಾನ್ ವೆಜ್ ಸಾಂಬಾರ್ ಏನಾದ್ರು ಮಾಡಿದ್ರೆ ಎಲ್ಲರೂ ಮುದ್ದೆನ ಇಷ್ಟಪಡ್ತಾರೆ. ಸೊ ಮುದ್ದೆ ಕೂಡ ಮಾಡಿದೆ. ನೋಡಿ ಮುದ್ದೆ ಕೂಡ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಸೊ ನೋಡ್ಕೊಂಡ್ರಲ್ಲ ಮೀನ್ ಸಾರು ಹೇಗೆ ಮಾಡೋದು ಅಂದ್ಬಿಟ್ಟು. ನೀವು ಕೂಡ ಮನೇಲಿ ಇದನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗತ್ತೆ. ಇದೇ ತರ ವಿಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.